ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ಪರವಾಗಿ ಡಿಕೆ ಶಿವಕುಮಾರ್ ಅವರು ಭರ್ಜರಿಯಾಗಿ ಮತ ಪ್ರಚಾರದಲ್ಲಿ ತೊಡಗಿದ್ದಾರೆ. ಆನೇಕಲ್ನಲ್ಲಿ ಪ್ರಚಾರ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು. ನಮ್ಮದೇ ಗ್ಯಾರಂಟಿ ಪಕ್ಷವು ಅಂತ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು. ಡಿಕೆ ಸುರೇಶ್ ಗ್ರಾಮಾಂತರದ ನಾಯಕ ಅಲ್ಲ, ಆತ ರಾಜ್ಯದ ನಾಯಕ ಅನ್ನೋದನ್ನ ಕೂಡ ಮಾತಾಡ್ತಾ ತಿಳಿಸಿದ್ರು. ಪಬ್ಲಿಕ್ ಟಿವಿ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಅನೇಕ ವಿಚಾರಗಳ ಬಗ್ಗೆ ಕೂಡ ಮಾತಾಡಿದ್ರು. ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಮೊದಲ ಹಂತದ ಮತದಾನಕ್ಕೆ ಇನ್ನು 5 ದಿವಸ ಮಾತ್ರ ಇದೆ. ಬಿರುಸಿನ ಪ್ರಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ. ಸರ್ ನಮಸ್ತೆ. ಬೆಳಗ್ಗೆಯಿಂದನೂ ಪ್ರಚಾರ ಕಾರ್ಯ ತೊಡಗ್ತಿದ್ದೀರಾ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಪ್ರಚಾರದ ಅಬ್ಬರದಿಂದ ಪ್ರಚಾರ ನಡೆಸ್ತಿದ್ದಾರೆ. ಸರ್ ಆನೇಕಲ್ಲು ಭಾಗದಲ್ಲಿ ಯಾವ ರೀತಿ ಇದೆ ಸರ್ ರೆಸ್ಪಾನ್ಸ್? ನೋಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈ ವರ್ಷ ಭಾಳ ವಿಶೇಷವಾದಂಥ ಚುನಾವಣೆ. ಡಿಕೆ ಸುರೇಶ್ ಒಬ್ಬ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿ. ಇವತ್ತು ನೋಡಿ, ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ. ಮೋದಿ ಸರ್ಕಾರಕ್ಕೆ ಕಟ್ಟುವ ಪ್ರತಿ 100 ರೂಪಾಯಿಗೆ ನಮ್ಗೆ 13 ರೂಪಾಯಿ ಸಿಗ್ತಾ ಇದೆ ಅಂತ ಈ ಧ್ವನಿ ಮಾತಾಡಿದ್ದು ಡಿಕೆ ಸುರೇಶ್. ಎಲ್ಲ ದಕ್ಷಿಣ ಭಾರತದ ಎಲ್ಲ ಮುಖ್ಯಮಂತ್ರಿಗಳು, ಸರ್ಕಾರಗಳು ಅವರ ಹೋರಾಟ ಬೆಂಬಲಿಸ್ತಾ ಇದ್ದಾರೆ. ನಾವು ದೇಶ ವಿಭಜನೆ ಮಾಡಬೇಕು ಅಂತಲ್ಲ, ನಾವು ಯಾವತ್ತೂ ಇಲ್ಲ. ನಮ್ಗೆ ಆಗ್ತಾ ಇರೋಂಥ ಅನ್ಯಾಯ, ನಮ್ಮ ತೆರಿಗೆ, ನಮ್ಮ ಹಕ್ಕು ನಮಗೆ ಕೊಡಿ ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಅದಕ್ಕೆ ಇವತ್ತು ಮೋದಿಯವರು ಕೂಡ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಯಾಕೆ ರಿಯಾಕ್ಟ್ ಮಾಡಿದ್ರು? ಅವ್ರು ತಪ್ಪು ಮಾಡ್ತಾ ಇದ್ದೀವಿ ಅನ್ನೋ ದೃಷ್ಟಿಯಿಂದ ಅವರು ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ. ಸೊ ಅದರಿಂದ ಸುರೇಶ್ ಅವರು ಇಂಥ 28 ಜನ MP ಪೈಕಿ ಈ ರಾಜ್ಯದ ಪರವಾಗಿ ಯಾರು ಧ್ವನಿ ಎತ್ತಿದ್ದಾರೆ ಅಂತಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಬ್ಬೇ MP ಡಿಕೆ ಸುರೇಶ್. ಅದು ನಮ್ಮ ಕ್ಷೇತ್ರದ ಜನತೆಗೆ ಗೊತ್ತಿದೆ. 2.5 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಈ ಬಾರಿ ಚುನಾವಣೆಯಲ್ಲಿ ಅವರು ಗೆಲ್ತಾರೆ. ಸರ್ ಡಿಕೆ ಸುರೇಶ್ ಪರವಾಗಿ ಸಾಕಷ್ಟು ಪ್ರಚಾರದಲ್ಲಿ ತೊಡಗಿದ್ದೀರಾ. ಇನ್ನೊಂದು ಕಡೆ ನೋಡ್ರಿ, ಪಾಪ ಮಂಜುನಾಥ್ ಡಾಕ್ಟರ್ ಅಷ್ಟೇ, ಅವರು ದೇವೇಗೌಡರು ಅಳಿಯ. ಹಿಂದೆ ದೇವೇಗೌಡರು ಸೊಸೆನ ಇದೇ ಥರ ನಿಲ್ಲಿಸಿದ್ರು. ಅವರು ಇದೇ ಥರ 2 ಪಾರ್ಟಿಯಿಂದ ಸೇರಿ BJP ದಳದಿಂದ ಸೇರಿ ಆಗ ತೆನೆ ಹೊತ್ತ ಮಹಿಳೆ ಚಿಹ್ನೆಯಲ್ಲಿ, ದಳದ ಚಿಹ್ನೆಯಲ್ಲಿ ನಿಂತಿದ್ರು. ಈಗ ದಳದ ಚಿಹ್ನೆ ಹೊಂಟೋಯ್ತು. ದಳ ಇಲ್ಲ ಅಂತೀರಾ ಸರ್? ದಳ ಎಲ್ಲಿ? ದಳ ಇದ್ದಿದ್ರೆ ದಳ ಮುಂದಕ್ಕೆ ಇರ್ತದೆ ಅನ್ನೋದಾದ್ರೆ ದಳದ ಚಿಹ್ನೆಯಲ್ಲಿ ಅವ್ರು ಹೇಳಿ ನಿಲ್ಸ್ಕೊತಿದ್ರು. ಈಗ ಅವರು BJP ಚಿಹ್ನೆಯಲ್ಲಿ ಅವರು ಅವ್ರ ಪಾರ್ಟಿನ ದಳಕ್ಕೆ ಕೊಟ್ಬಿಟ್ಟಿದ್ದಾರೆ. ಆಯ್ತಾ? ಅವ್ರ ಪಾರ್ಟಿಲಿ ಈ ಮುಂದಕ್ಕೆ ಆ ಪಾರ್ಟಿ ಇರುವುದಿಲ್ಲ. ಪಾಪ ಭಾಳ ಕಷ್ಟಪಡ್ತಾ ಇದ್ದಾರೆ. ಅವ್ರು ಯಾರು ಬೇಕಾದ್ರೂ ನಿಲ್ಸ್ಕೊಳ್ಳಿ. ಮುಂದಕ್ಕೆ ಅವರು ಬಂದು ಹಳ್ಳಿಲಿ ಕೆಲಸ ಮಾಡೋಕ್ಕಾಯ್ತಿದ್ದೇನ್ರಿ? ಅದು ಏನು ವಿಚಾರ ಇಲ್ಲ. ಒಟ್ಟಾರೆ ಕುಮಾರಸ್ವಾಮಿನೂ ಸೋಲ್ಸಿದ್ದೀವಿ, ದೇವೇಗೌಡರು ಸೋಲ್ಸಿದ್ದೀವಿ ಈ ಕ್ಷೇತ್ರದಲ್ಲಿ. ಈಗ ಇಲ್ಲೇನಾದ್ರು ಮಾಡಿದಾರೇನ್ರಿ? ಈ ಕ್ಷೇತ್ರದಲ್ಲಿ ಯಾವ್ದಾದ್ರು ಒಂಚೂರು ಹೇಳಿ. ದೇವೇಗೌಡರು ಇಲ್ಲಿ MP ಆಗಿದ್ರು, ಕುಮಾರಸ್ವಾಮಿ MP ಆಗಿದ್ರು, ಏನಾದ್ರು ಮಾಡಿದ್ದಾರೆ? ನಳ್ಳಿನೋ ಅದು ಆಗಲ್ಲ, ಅದು ಬಿಡಲ್ಲ. ಸೊ ಡಿಕೆ ಸುರೇಶ್ 4ನೇ ಬಾರಿ ಗೆಲ್ತಾರೆ, ಜನ ಅವ್ರನ್ನ ಕಾಪಾಡ್ತಾರೆ. ಸರ್ 6 ವರ್ಷಕ್ಕೆ ಒಂದು ಮಾತನ್ನು ಹೇಳ್ತಾರೆ, ನಾವು ಕೆಲಸ ಮಾಡ್ತಿದ್ದೀವಿ, ಕೂಲಿ ಕೆಲಸ ಮಾಡ್ತಿದ್ದೀವಿ ಅಂತ. ಏನು ಕೆಲಸ ಮಾಡಿದ್ದಾರೆ? ಒಂದು ಕೆಲಸನೂ ತೋರಿಸ್ತಿಲ್ಲ ಅವರು. ಬರೀ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ, ಯಾವ ಕೆಲಸನೂ ಮಾಡಿಲ್ಲ ಅಂತ 6 ವರ್ಷಕ್ಕೆ ಆರೋಪ ಮಾಡ್ತಾರೆ ಸರ್. ಸುರೇಶ್ ಕೆಲಸನ? ಅಯ್ಯೋ, ಪ್ರೈಮ್ ಮಿನಿಸ್ಟ್ರು ನರೇಗಾ ವಿಚಾರದಲ್ಲಿ ಇಡೀ ದೇಶಕ್ಕೆ ಒಂದು ಮಾದರಿ ಕನಕಪುರ ಕ್ಷೇತ್ರ ಅಂತ ಕರೆದು ಇದನ್ನು ಕೊಟ್ಟಿದ್ದಾರೆ, ಏನು ಪ್ರೈಸ್ ಕೊಟ್ಟಿದ್ದಾರೆ. ಇಡೀ ನಮ್ಮ ಎಲ್ಲ ಕ್ಷೇತ್ರದಲ್ಲೂ ನೋಡಿ, ಈ ಆನೇಕಲ್ ಕ್ಷೇತ್ರಕ್ಕೆ ನಾವಿಲ್ಲಿದ್ದೀವಿ. ಕಾವೇರಿ ಯಾರು ಕೊಡಿಸಿದ್ದು? ಸುರೇಶು. ಟ್ರೀಟೆಡ್ ವಾಟರ್ಗಳನ್ನ ಕೊಡ್ತಾ ಇರೋದು ಯಾರು? ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಜನರೇಷನ್ ಮಾಡ್ತಾ ಇರೋರು ಯಾರು? ಎಜುಕೇಷನ್ ಪ್ರತಿ ಒಂದು ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ಗಳಲ್ಲೂ ಕೂಡ 3 ಪಂಚಾಯತಿ ಸೇರಿ ಒಳ್ಳೆ ಮಾಡೆಲ್ ಸ್ಕೂಲ್ನ ಕಟ್ಟಿಸ್ಬೇಕು ಅಂತ ಹೊರಟಿದ್ದು ಯಾರು? ಡಿಕೆ ಸುರೇಶು. ಅವರೊಬ್ಬ MP ಬಾಯ್ ಬಿಡಲಿಲ್ಲ. ಆಯ್ತಾ? ಅಶೋಕ್ ದಿ ಮೋಸ್ಟ್ ಫೇಲ್ಡ್ ಅಪೋಸಿಷನ್ ಲೀಡರ್ ಇನ್ ಕರ್ನಾಟಕ ಹಿಸ್ಟ್ರಿ. ಸರ್ ಮತ್ತೊಂದು ಮಾತು ಹೇಳ್ತಾರೆ ಈ ಸಂದರ್ಭದಲ್ಲಿ ಅವರು, ಕಾಂಗ್ರೆಸ್ ಅವರಿಗೆ ಚೊಂಬೆ ಗತಿ ಆಗುತ್ತೆ ಚುನಾವಣೆ ಮುಗಿದಾದ್ಮೇಲೆ. ಚೊಂಬಿನ ರಾಜಕಾರಣ ಮಾಡ್ತಿದ್ದಾರೆ, ಯಾವ ಕೆಲಸನೂ ಅವರು ಮಾಡ್ತಿಲ್ಲ. ಸರ್ಕಾರ ರಚನೆ ಆದಮೇಲೆ 9 ತಿಂಗಳಲ್ಲಿ ಯಾವುದೇ ರೀತಿ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಿಲ್ಲ. ಸರ್ಕಾರ ಪತನಗೊಳ್ಳುತ್ತೆ ಅಂತಲೂ ಸಹ ಹೇಳ್ತಿದ್ದಾರೆ. ಈಗ ನೀನು ಬಸ್ಸಲ್ಲಿ ಬರ್ತಾ ಇದೆಯೋ, ಗಾಡೀಲಿ ಬರ್ತಾ ಇದೆಯೋ? ಏನ್ರಲ್ಲಿ ಬರ್ತಾ ಇದ್ದೀರಾ ನೀವು? ಸ್ಕೂಟ್ರಾ? ಮೋಟರ್ ಸೈಕಲ್? ಸ್ಕೂಟ್ರು 50 ರೂಪಾಯಿ 60 ರೂಪಾಯಿ ಇತ್ತು, ಈಗ 100 ರೂಪಾಯಿ ಆಗೋಗ್ಬಿಟ್ಟಿದೆ. ಅದಕ್ಕೇನಾದ್ರು ಸಹಾಯ ಮಾಡಿದ BJP ಗೌರ್ಮೆಂಟು? ನಿಮ್ಮ ಹೆಂಗಸರು ದಿನ ಊಟ ಆಗ್ತಾ ಇದ್ದಾರೆ, ನಿಮಗೆ ಕುಕ್ಕಿಂಗ್ ಮಾಡ್ತಾ ಇದ್ದಾರೆ. ಕುಕ್ಕಿಂಗ್ 400 ರೂಪಾಯಿ ಗ್ಯಾಸ್ ಇದ್ದು 1100 ರೂಪಾಯಿ ಐತೆ. ಏನಾದ್ರು BJP ಯಡಿಯೂರಪ್ಪನವರು, ಬೊಮ್ಮಾಯಿ, ಇವರು ಮೋದಿ ಏನಾದ್ರು ಕೊಟ್ಟಿದ್ದಾರಾ?
ನಿಮ್ಮ ಹೆಂಗಸರಿಗೆ 2,000 ರೂಪಾಯಿ ಕೊಡ್ತಾ ಇರೋದು ನಾವು, ನಿಮ್ಮ ಕರೆಂಟ್ ಬಿಲ್ ಕಟ್ತಾ ಇರೋದು ನಾವು, ನಿಮ್ಮ ಪೆಟ್ರೋಲ್ ಡೀಸೆಲ್ಗೆ ದುಡ್ಡು ಕೊಡ್ತಾ ಇರೋದು ದುಡ್ಡು ನಾವು, 10 kg ಅಕ್ಕಿ ಕೊಡ್ತಾ ಇರೋದು ನಾವು, ನಿಮ್ಮ ಹೆಂಗಸರು ಫ್ರೀಯಾಗಿ ಓಡಾಡಲಿ ಬಸ್ಸಲ್ಲಿ ಅಂತ ಅಂದ್ಬಿಟ್ಟು ಫ್ರೀ ಬಸ್ ಮಾಡೋದು ನಾವು. ಏನು ಮಾಡೋರು ಬಿ ಜೆ ಪಿಯವರು? ಮಾಡ್ತಿದ್ದಾರೆ ಅಂತ ಸರ್. ಸುಳ್ಳಿಗೆ ಮತ್ತೊಂದು ಹೆಸರು ಜನತಾದಳ ಬಿ ಜೆ ಪಿ. ಸರ್, ಕಡೆಯದಾಗಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಎಷ್ಟು ಕರ್ನಾಟಕದಲ್ಲಿ 28 ಕ್ಷೇತ್ರದಲ್ಲಿ ಎಷ್ಟು ಬರುವಂಥ ನಿರೀಕ್ಷೆ ಇದೆ ಸರ್? ಈಗ ನೀವು MLA ಟೈಮಲ್ಲಿ 134 ಅಂತ ಕರೆಕ್ಟಾಗಿ ಒಂದು ಫಿಗರ್ ಹೇಳಿದ್ರಿ. ಈ ಸಂದರ್ಭದಲ್ಲಿ ಎಷ್ಟು ಅಂತ ಸರ್? ಯಾಕಂದರೆ ಮೊದಲ ಹಂತಕ್ಕೆ 5 ದಿವಸ ಈಗೂ ಹೇಳ್ತೀನಿ, ಟೂರೆಲ್ಲ ಮುಗಿಲಿನ, ಟೂರು ಫಸ್ಟ್ ರೌಂಡ್ ಮಾತ್ರ ಆಗ್ತಾ ಇದೆ. ಇನ್ನು ನಮ್ಮ ಕ್ಷೇತ್ರಕ್ಕೆ ಇವತ್ತಿಂದ ಬಂದಿದ್ದೀನಿ. ಅದಾದಮೇಲೆ ನಾರ್ತ್ ಕರ್ನಾಟಕ ಎಲ್ಲ ಮುಗಿಸ್ಕೊಬಂದು ಹೇಳ್ತೀನಿ. ಈಗ ನೋಡಿ ಇಲ್ಲಿ 3 ಜನ ಕೂತವ್ರೆ. ಇವ್ರು ಹೇಳ್ತಾ ಇದ್ದಾರೆ 40ಕ್ಕೆ 40 ಸೀಟು ತಮಿಳ್ನಾಡಲ್ಲಿ ಅವರ ಪಾರ್ಟಿ ಅಲಯನ್ಸ್ ಪಾರ್ಟಿ ಎಲ್ಲ ಹಂಗೆ. ಇಡೀ ದಕ್ಷಿಣ ಭಾರತದಲ್ಲಿ 2 ನಂಬರು 2 ಡಿಜಿಟ್ ಬರೋದಿಲ್ಲ. ಕರ್ನಾಟಕ, ಆಂಧ್ರ, ತಮಿಳ್ನಾಡಿಲೆಲ್ಲ ಸೇರಿ 2 ನಂಬರ್ 2 ಡಿಜಿಟ್ ಬರೋದಿಲ್ಲ. 2 ಡಿಜಿಟ್ ಬರೋದಿಲ್ಲ ರೀ, ಹೇಳ್ತಾ ಇದ್ದೀನಿ. ದಾಖಲೆ ಬರ್ಕೊಳ್ಳಿ ನೀವು. ಇದಿಷ್ಟು DK ಶಿವಕುಮಾರ್ ಅವರ. ದಕ್ಷಿಣ ಭಾರತದಲ್ಲಿ BJP-ಅವರಿಗೆ ಈ ಬಾರಿ 2 ಅಂಕಿ ದಾಟೋದಿಲ್ಲ, 2 ಅಂಕಿ ಬರೋದಿಲ್ಲ ಅಂತಲೂ ಸಹ ಹೇಳ್ತಿದ್ದಾರೆ. ಮತ್ತೆ ನಾವು ಬಿರುಸಿನ ಪ್ರಚಾರ ಮಾಡ್ತಿದ್ದೀವಿ, BJP-ಅವರು ಬರೀ ಸುಳ್ಳು ಹೇಳ್ಕೊಂಡೇ ಇದು ಮಾಡ್ತಿದ್ದಾರೆ ಅಂತಲೂ ಸಹ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಮಾರುತಿ, ಪಬ್ಲಿಕ್ TV, ಬೆಂಗಳೂರು.